ವಿನಾಯಕ್ ಭಟ್ ಇವರ ಮಾತುಗಳನ್ನೆಲ್ಲ ಕೇಳಿಸ್ಕೊಂಡ್ರಿ. ನನಗೆ ಒಂದು ಅನಿಸಿದ್ದು ನೋಡಿ, ಒಂದು ಕಡೆ ನೇಹಾ ಹತ್ಯೆ ವಿಚಾರ, ಇದಕ್ಕಿಂತ ಮುಂಚೆ ಬೇರೆ ಬೇರೆ ವಿಚಾರಗಳಲ್ಲೂ ಕೂಡ ರಾಜ್ಯದಲ್ಲಿ ಮುನ್ನೆಲೆ ಬರ್ತಾ ಇತ್ತು. ಆದರೆ ಕಾಂಗ್ರೆಸ್ ಅವರ ಬಳಿ ಇದ್ದಂತಹ ಒಂದು ಪ್ರಮುಖವಾದಂಥ ಅಸ್ತ್ರ ಅಂತಂದರೆ ಅದು ಗ್ಯಾರಂಟಿ. ಆದರೆ ಆ ಗ್ಯಾರಂಟಿ ವಿಚಾರವಾಗಿ ಇನ್ನೇನು ಚುನಾವಣೆ ಹತ್ತಿರ ಬರ್ತಾ ಇದೆ ಅಂತಾಗ ಗ್ಯಾರಂಟಿ ಕಾರ್ಡ್ ಪ್ಲೇ ಮಾಡೋದಕ್ಕೆ ಶುರು ಮಾಡಿದ್ರು, ಮನೆ ಮನೆಗೆ ಗ್ಯಾರಂಟಿ ಕಾರ್ಡ್ ಹಂಚೋದಕ್ಕೆ ಶುರು ಮಾಡಿದ್ರು. ಇವರು ಡೇ ಒನ್ನಿಂದನೇ, ಯಾಕಂದರೆ ವಿಧಾನಸಭಾ ಎಲೆಕ್ಷನಲ್ಲಿ ಯಾವ ರೀತಿಯಾಗಿ ವೈಬ್ಸ್ ಇತ್ತು, ಗೆಲುವಿನ ಒಂದು ವಿಶ್ವಾಸ ಇತ್ತು, ಆ ವೈಬ್ಸ್ ಹಾಗೆ ಕಂಟಿನ್ಯೂ ಮಾಡ್ಕೊಂಬಂದಿದ್ರೆ ಇನ್ನೂ ಇವರು ರಿಸಲ್ಟನ್ನು ಇನ್ನೂ ಒಳ್ಳೆ ಎಕ್ಸ್ಪೆಕ್ಟ್ ಮಾಡ್ಬೋದಿತ್ತು ಅಂತ ಅನ್ಸುತ್ತಾ ಸರ್? ಜನ ಭಾಳ ಬುದ್ಧಿವಂತರಿದ್ದಾರೆ. ಈಗ ಗ್ಯಾರಂಟಿಯನ್ನು ಅನೌನ್ಸ್ ಮಾಡಿದ್ದು ರಾಜ್ಯ ಸರ್ಕಾರ, ಗ್ಯಾರಂಟಿಯನ್ನು ಬಂದ ತಕ್ಷಣ ಗ್ಯಾರಂಟಿ ಜಾರಿನೂ ಮಾಡಿದರು. ಜಾರಿ ಮಾಡಿದ್ಮೇಲೆ ಅಲ್ಲಿಗೆ ಮುಗೀತು. ಅದನ್ನು ಮತ್ತೆ ನೀವು ಇಟ್ಕೊಂಡು ಮತ್ತೆ ಅದೇ ಕಾರಣಕ್ಕೆ ಮತ್ತೆ ಓಟ್ ಕೇಳೋಕ್ಕಾಗಲ್ಲ. ಈಗ ಭಾಳ ಜನ ರಾಜಕಾರಣಿಗಳಲ್ಲಿ ಒಂದು ನಂಬಿಕೆ ಇದೆ, ಏನು ಅಂದರೆ ಯಾವುದೇ ಕೆಲಸನ ನೀವು ಇಮಿಡಿಯೇಟಾಗಿ ಮಾಡಿಕೊಟ್ಟ ಮೇಲೆ ಮತ್ತೆ ಜನ ನಿಮ್ಗೆ ಆ ಕಾರಣಕ್ಕೆ ಓಟ್ ಹಾಕಲ್ಲ ಅಂತ ಎಲ್ಲ ಪೊಲಿಟಿಷಿಯನ್ರಿಗೆ ಗೊತ್ತು. ಭಾಳಷ್ಟು ಜನ ಪೊಲಿಟಿಷಿಯನ್ ಅದಕ್ಕೆ ಲಾಂಗ್ ಟರ್ಮ್ ಪ್ರಾಜೆಕ್ಟ್ ಬಗ್ಗೆ ಜಾಸ್ತಿ ಗಮನ ಯಾಕೆ ಕೊಡ್ತಾರೆ. ಈಗ ಉದಾಹರಣೆಗೆ ನಮ್ಮ ಎತ್ತಿನ ಹೊಳೆ ಯೋಜನೆ ಆ ಥರ, ಅಂದರೆ ಒಂದು 20 ವರ್ಷ ಒಂದು 3-4 ಚುನಾವಣೆಗೆ ಅದು ನಿಮಗೆ ಪ್ರಯೋಜನಕ್ಕೆ ಬರಬೇಕು ಅಂತ ಆಗೋಗ್ಬಿಟ್ರೆ ಮತ್ತೆ ಜನ ಅದಕ್ಕೆ ಮರ್ತೋಗ್ತಾರೆ. ಜನ ಆ ಕೆಲಸ ಆದಮೇಲೆ ನಿಮಗೆ ಮತ್ತೆ ಆ ಕೆಲಸಕ್ಕೆ ಓಟ್ ಹಾಕಲ್ಲ ಜನ, ಬೇರೆ ಹೊಸದೇನಾದ್ರು ಬೇಕು ಅಂತ. ಸೊ ಹಾಗಾಗಿ ಮತ್ತೆ ಜನ ಎಷ್ಟು ಬುದ್ಧಿವಂತರಿದ್ದಾರೆ ಅಂದರೆ, ಬಹುಶಃ ಇವತ್ತಿನ ಒಂದು 2 ವಿಧಾನಸಭೆದು ರಿಸಲ್ಟ್ ಬಂದಿದೆ. ಒಂದು ಅರುಣಾಚಲದ್ದು ಮತ್ತು ಇನ್ನೊಂದು ಇದರದ್ದು ಸಿಕ್ಕಿಂದು. ಅದರಲ್ಲಿ ನಿಮ್ಗೆ ಗೊತ್ತಾಗುತ್ತೆ, ಅರುಣಾಚಲದಲ್ಲಿ ವಾಪಸ್ BJPಯನ್ನು ಆರಿಸಿದರೆ ಸಿಕ್ಕಿಂನಲ್ಲಿ 2 ಚುನಾವಣೆ ಒಟ್ಟಿಗೆ ನಡೆದಿದೆ, ಲೋಕಸಭೆ ಮತ್ತು ವಿಧಾನಸಭೆ. ಸಿಕ್ಕಿಂನಲ್ಲಿ ಏನು ಜನ BJPಗೆ ಏನು ಓಟ್ ಹಾಕಿ, ಅಲ್ಲಿ ವಿಧಾನಸಭೆಗೆ ಏನು ಓಟ್ ಹಾಕಿಲ್ಲ. ವಿಧಾನಸಭೆ ಅಲ್ಲಿ ಯಾರಿಗೆ ಓಟ್ ಹಾಕಬೇಕು ಅವರಿಗೆ ಓಟ್ ಹಾಕಿದ್ದಾರೆ. ಸೊ ಈ ರಾಜ್ಯದಲ್ಲೂ ಕೂಡ ನಮ್ಮ ಜನ ಈ ಹಿಂದಿನ ಚುನಾವಣೆಗಳನ್ನು ನೋಡಿದ್ರು ಇಲ್ಲಿ ಯಾವ ಪಾರ್ಟಿ ಇದೆಯೋ ಅದಕ್ಕೆ ತದ್ವಿರುದ್ಧಾಗೆ ಸೆಂಟ್ರಲಲ್ಲಿ ಓಟ್ ಹಾಕಿದ್ದಾರೆ. ಅಂದರೆ 2 ಚುನಾವಣೆಯನ್ನು ಭಾಳ ಪ್ರತ್ಯೇಕವಾಗಿ ಬೇರೆ ಬೇರೆ ಕಾರಣಗಳನ್ನಿಟ್ಟು ಮತ್ತು ಬೇರೆ ಬೇರೆ ಮಾನದಂಡಗಳಿಂದನೇ ಕರ್ನಾಟಕದ ಜನ ಅಳಿತಾ ಬಂದಿದ್ದಾರೆ. ಅಷ್ಟು ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಬುದ್ಧಿವಂತನಿಕೆ ನಮ್ಮ ಜನಕ್ಕಿದೆ. ನಾವು ಯಾರಿಗೆ ಯಾಕೋಸ್ಕರ ಮತ ಚಲಾವಣೆ ಮಾಡ್ತಾ ಇದ್ದೀವಿ, ಯಾಕೋಸ್ಕರ ಯಾರನ್ನ ಆರಿಸಬೇಕು, ಯಾಕೋಸ್ಕರ ನಾವು ಯಾರಿಗೆ ಓಟ್ ಹಾಕಬೇಕು ಅನ್ನೋದರ ಸ್ಪಷ್ಟವಾದ ಕಲ್ಪನೆ ಕರ್ನಾಟಕದ ಮತದಾರರಲ್ಲಿದೆ. ಅದೇ ರೀತಿ ಅವ್ರು ಈ ಸರಿನೂ ಮತ ಚಲಾವಣೆ ಮಾಡ್ತಾರೆ ಅಂತ ನಾನು ಅದನ್ನು ವಿಶ್ಲೇಷಣೆ ಮಾಡ್ತೀನಿ. ಓಕೆ ಬಹಳ ಕುತೂಹಲ ಅನಿಸ್ತಾ ಇರೋದು ಈ ಒಂದು ಎಕ್ಸಿಟ್ ಪೋಲ್ನ ನಂಬರ್ ನೋಡಿದಾಗ ಬೆಂಗಳೂರು ರೂರಲ್. ಯಾಕಂತಂದರೆ ಇಡೀ 28 ಲೋಕಸಭಾ ಕ್ಷೇತ್ರಗಳ ಪೈಕಿ ಹೈ ವೋಲ್ಟೇಜ್ ಕ್ಷೇತ್ರ ಆಗಿದ್ದು ಬೆಂಗಳೂರು ರೂರಲ್, ಅಂದರೆ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ. ಅದೇ ಕ್ಷೇತ್ರದಲ್ಲಿ ಓಡಾಡಿದಂತಹ ಅಶೋಕ್ ಗೌಡ್ರೆ ಇವತ್ತು ನಮ್ಮೊಂದಿಗೆ ಇದ್ದಾರೆ. ಅವ್ರನ್ನೇ ಪ್ರಶ್ನೆ ಮಾಡ್ತೀನಿ. ನೋಡಿ, ಇಲ್ಲಿ ಕಾಂಗ್ರೆಸ್ ಅಂತ ಹೇಳ್ತಾ ಇದೆಯಲ್ಲ ಎಕ್ಸಿಟ್ ಪೋಲ್ ನಂಬರ್. ನೋಡಿ, ಒಂದು ಹೇಳ್ತೀನಿ, ಬೆಂಗಳೂರು ರೂರಲಲ್ಲಿ ನಾನಿವತ್ತು ಸಟ್ಟಾ ಬಜಾರಲ್ಲಿ ನಾನು ಯಾವತ್ತೂ ಪಾರ್ಟಿಸಿಪೇಟ್ ಮಾಡಿಲ್ಲ. ಯಾರಾದರೂ ಸಟ್ಟಾ ಬಜಾರಲ್ಲಿ ನಾನು ಪಾರ್ಟಿಸಿಪೇಟ್ ಮಾಡಿ ಅಂದರೆ ಬೆಂಗಳೂರು ರೂರಲ್ಗೆ ವಿಶೇಷವಾಗಿ ನಾನು ಬೇಕಾದ್ರೆ ಸಟ್ಟಾ ಬಜಾರಲ್ಲೂ ಪಾರ್ಟಿಸಿಪೇಟ್ ಮಾಡೋಕ್ಕೂ ರೆಡಿ ಇದ್ದೀನಿ. BJP ಡಾಕ್ಟರ್ ಮಂಜುನಾಥ್ ಅವರು 70,000 ಲೀಡ್ಗಿಂತ ಜಾಸ್ತಿ ಅಲ್ಲಿ ಗೆಲ್ತಾರೆ ಅಂತಲ್ಲಿ 4 ಫ್ಯಾಕ್ಟ್ ಹೇಳ್ತೀನಿ. ಒಂದೇನು ಅಂತಂದರೆ DK ಸುರೇಶ್ ಅವರು ನಡೆಸ್ಕೊಂಬಂದಿರತಕ್ಕಂತಹ ಅಥವಾ DK ಶಿವಕುಮಾರ್ ಅವ್ರ ಜೊತೆಗೆ ನಡೆಸ್ಕೊಂಬಂದಿರತಕ್ಕಂಥ ರಿಪಬ್ಲಿಕ್ ಆಫ್ ಕನಕಪುರ ಇಮೇಜ್ ಏನಿದೆ, ಇಟ್ ಹ್ಯಾಸ್ ಎಫೆಕ್ಟೆಡ್ ನಾಟ್ ಜಸ್ಟ್ ಇನ್ ಕನಕಪುರ, ರಾಮನಗರದಲ್ಲೂ ಮತ್ತು ಚನ್ನಪಟ್ಟಣ ಮತ್ತು ಕೆಲವು ಪಾರ್ಟ್ ಆಫ್ ಮಾಗಡಿ ಮತ್ತು ರಾಜರಾಜೇಶ್ವರಿ ನಗರಲ್ಲಿ. ಇದರ ಎಫೆಕ್ಟ್ ಏನಿದೆ, ಇದರ ಎಫೆಕ್ಟಿಂದ ಅವ್ರಿಗೆ ತುಂಬ ಆ್ಯಂಟಿ ಇನ್ಕಂಬೆನ್ಸ್ ಇತ್ತು. ಬಟ್ ಎಕ್ಸಿಟ್ ಪೋಲಲ್ಲಿ ಅದು ಕವರ್ ಆಗೋದಿಲ್ಲ. ಕರೆಕ್ಟಾಗಿ ಹೇಳೋರು ಅಶೋಕ್ ಮೃತ್ಯುಂಜಯದವರು. ನಾವು ಅದು ಇಡೀ ಸೆಂಟ್ರಲಲ್ಲಿ ಆ ಥರ ಇಲ್ಲ. ಸೆಂಟ್ರಲಲ್ಲಿ ಅವತ್ತು ಎಮರ್ಜೆನ್ಸಿ ಕಾಲದಲ್ಲಿ ಏನೋ ಇದ್ದಾರೆ, ಅವ್ರು ಇನ್ನೂ ಲೋಕದಲ್ಲಿ ಅವ್ರ ಲೋಕದಲ್ಲಿ ಇದ್ದಾರೆ. ಆದರೆ ಕನಕಪುರದಲ್ಲಿ ಆ ಥರ ಇದೆ. ಕನಕಪುರದಲ್ಲಿ DK ಶಿವಕುಮಾರ್ ಅವ್ರ ವಿರುದ್ಧ ಯಾರೇ ಮಾತಾಡಿದ್ರು ಸಹ, ಬ್ರದರ್ಸ್ ವಿರುದ್ಧ ಯಾರೇ ಮಾತಾಡಿದ್ರು ಸಹ ಅವ್ರಿಗೆ ಬೆದರಿಸಲಾಗುತ್ತದೆ ಮತ್ತು ಅವರ ಆಸ್ತಿಗಳಿಗೆ ಖಾತೆಗಳನ್ನ ಚೇಂಜ್ ಮಾಡಲಾಗ್ತದೆ ಮತ್ತು ಬೇರೆ ಬೇರೆ ತೊಂದರೆಗಳೆಲ್ಲ ಕೊಡ್ತಾರೆ. ಅದರಿಂದಾಗಿ ಯಾರೂ ಓಪನ್ ಆಗಿ ಮಾತಾಡಲ್ಲ. ಈ ಬಾರಿ ಏನಾಗ್ತಿದೆ ಅಂದರೆ, ಕಳೆದ ಬಾರಿ ಏನು ಲೀಡ್ ಸಿಕ್ಕಿತ್ತು ಅಸೆಂಬ್ಲಿದೆ ತಗೊಳ್ಕೊಳ್ಳೋಣ, 1,18,000 ಏನು ಲೀಡ್ ಸಿಕ್ಕಿತ್ತು, ಈ ಬಾರಿ ಅದೇನಾಗ್ತದೆ ಅಂತಂದರೆ ಸಮಬಲ ಆಗುತ್ತೆ. ಅಂತಂದರೆ ಲೀಡ್ ಬರೋದಿಲ್ಲ ಕಾಂಗ್ರೆಸ್ಗೆ. ಲೀಡ್ ಬಂದರೂ ಸಹ ಕೇವಲ 5,000 ಲೀಡ್ ಬಂದರೂ ಬರುತ್ತೆ. ಒಂದು. ಎರಡನೇದು, ಬೆಂಗಳೂರು ಸೌತ್ ಅಂತ ಅಲ್ಲೊಂದು ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ಮತ್ತು ರಾಜರಾಜೇಶ್ವರಿ ನಗರ ಅಂತ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ, 2 ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ. ಬೆಂಗಳೂರು ಸೌತಲ್ಲಿ 8 ಲಕ್ಷ ಮತದಾರರಿದ್ದಾರೆ, ರಾಜರಾಜೇಶ್ವರಿ ನಗರದಲ್ಲಿ 5 ಲಕ್ಷ ಮತದಾರರಿದ್ದಾರೆ. ಈ 2 ಮತಕ್ಷೇತ್ರಗಳು ಮತ್ತು ಇಡೀ ಲೋಕಸಭಾ ಕ್ಷೇತ್ರದಲ್ಲಿ 3 ಲಕ್ಷ ಮತ ಜಾಸ್ತಿ ಆಗಿದೆ. ಈ ಸತಿ 3 ಲಕ್ಷ ಮತ ಜಾಸ್ತಿ ಆಗಿದೆ. ಈ 2 ಲೋಕಸಭಾ ಕ್ಷೇತ್ರಗಳಲ್ಲಿ ತತ್ಸುಮಾರು 1.5 ಲಕ್ಷ ಮತ ಜಾಸ್ತಿ ಆಗಿದೆ. ಏನಕ್ಕೆ ಈ 2 ಮತಕ್ಷೇತ್ರಗಳಲ್ಲಿ ಲೋಕಸಭಾ ಇದು ಜಾಸ್ತಿ ಆಗಿದೆ ಅಂದರೆ, ಅಪಾರ್ಟ್ಮೆಂಟ್ಗಳವರು ಯೂಶಲಿ ಬಂದು ವೋಟ್ ಹಾಕ್ತಿರ್ಲಿಲ್ಲ. ಅನೇಕ ಜನ ಏನಾಗ್ತಿತ್ತು ಅಂತಂದರೆ,
ನಾವು ನಮ್ಮ ಊರಲ್ಲಿ ಓಟ್ ಹಾಕ್ತೀವಿ ಹಾಗೆ ಹೇಗೆ ಅಂತ ಹೇಳ್ತಿದ್ರಲ್ಲ, ಇಲ್ಲ ಬೇಡ, ನಾವು ಇವತ್ತು ಬೆಂಗಳೂರಲ್ಲೇ ಓಟ್ ಹಾಕಬೇಕು. ಏನಕ್ಕೆ ಅಂತಂದರೆ ನಾವು ಡಾಕ್ಟರ್ ಮಂಜುನಾಥ್ ಅಂತಕ್ಕಂತಹ ಒಬ್ಬ ಸಭ್ಯ ವ್ಯಕ್ತಿಯನ್ನು ಗೆಲ್ಲಿಸಬೇಕು ಅಂತ ಹೇಳಿ ಬೆಂಗಳೂರು ಸೌತಿನ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ಮತ್ತು ರಾಜರಾಜೇಶ್ವರಿ ನಗರಿ ಕಾನ್ಸ್ಟಿಟ್ಯೂನ್ಸಿನಲ್ಲಿ ವೋಟಿಂಗ್ ಪ್ಯಾಟರ್ನು ಜಾಸ್ತಿಯಾಗಿ ಮತ್ತು ಇದು ಆ್ಯಸ್ ಕಾಂಟ್ರಿಬ್ಯೂಟೆಡ್ ಟು BJP. ಇದು ಸೆಕೆಂಡ್ ಫ್ಯಾಕ್ಟರ್. ಥರ್ಡ್ ಫ್ಯಾಕ್ಟರು, ನೀವು ಮಾಗಡಿ ತೆಗೆದುಕೊಳ್ಳಿ ಮತ್ತು ಚನ್ನಪಟ್ಟಣ ತೆಗೆದುಕೊಳ್ಳಿ. ಮಾಗಡಿ ಮತ್ತು ಚನ್ನಪಟ್ಟಣ ಇಲ್ಲಿ ಎರಡೂ ಕಡೆ ಯೂಶಲಿ ಸ್ವಲ್ಪ ಕಾಂಗ್ರೆಸ್ಸು ಅಥವಾ JDSಗೆ ಸ್ವಲ್ಪ ಓಟ್ ಬರ್ತಿತ್ತು. ಈ ಸತಿ ಏನಾಗಿದೆ, JDS ಸಪೋರ್ಟೆಡ್ BJPಯಲ್ಲಿ. ಅದರಿಂದಾಗಿ ಏನಾಗಿದೆ, ಈ ಎರಡೂ ಕ್ಷೇತ್ರಗಳಲ್ಲಿ ಮತ್ತು ಇನ್ಕ್ಲೂಡಿಂಗ್ ರಾಮನಗರವನ್ನು ಸೇರಿಸ್ಕೊಂಡು ಅದು ಒಂದು ಸ್ವಲ್ಪ ಪ್ಲಸ್ ಆಗಿದೆ. ಎಲ್ಲಿ ಕಾಂಗ್ರೆಸ್ಸಿನ ವರ್ಕರ್ಸ್, ಪಾರ್ಟಿ ವರ್ಕರ್ಸು ಕೆಲಸ ಮಾಡಿದ್ದಾರೆ ಅಂದರೆ ಗ್ರಾಮೀಣ ಪ್ರದೇಶಗಳಲ್ಲಿ, ಗ್ರಾಮೀಣ ಅಂದರೆ ಹಳ್ಳಿ ಬೂತು, ಎಲ್ಲಿ ಅವನಿಗೆ ಇವನು ಪ್ರೊಟೆಕ್ಷನ್ ಕೊಡಬೇಕು. ಇವಾಗ BJPಯ ಒಬ್ಬ ಸ್ಥಳೀಯ ನಾಯಕ, ಸ್ವಲ್ಪ ಮುಖಂಡ, ಸ್ವಲ್ಪ ಅಲ್ಲಿ ಇಲ್ಲಿ ವೀಕ್ ಆಗಿರ್ತಾನೋ ಅಂಥ ಕಡೆ ಏನಾಗಿರುತ್ತೆ, ಇವ್ರಿಗೆ ಬೆದರಿಸಿ ಮಾಡಿರ್ತಕ್ಕಂಥದ್ದು ಉಂಟು. ಅದರಿಂದಾಗಿ ಒಂದು ಪರ್ಸೆಂಟೇಜ್ ಆಫ್ ವೋಟ್ ಹೇಳಬೇಕು ಅಂತಂದರೆ ನಮ್ಮ ಒಂದು ಕರೆಕ್ಟ್ ಮಾಹಿತಿ ಪ್ರಕಾರ BJPಗೆ 48% ವೋಟ್ ಬರ್ತಿದೆ ಅಲ್ಲಿ, ಕಾಂಗ್ರೆಸ್ಗೆ 44% ವೋಟ್ ಬರುತ್ತೆ. ಅಂದರೆ ಅರ್ಥ 4% ಲೀಡು BJPಗೆ ಬರ್ತಾ ಇದೆ ಅಲ್ಲಿ. ಅದರಿಂದಾಗಿ ಈ ಎರಡೂ ಫ್ಯಾಕ್ಟ್ರು, ಒಬ್ಬ ಸಭ್ಯ ವ್ಯಕ್ತಿ ಅಂತ ಅನ್ನತಕ್ಕಂತಹದ್ದು ಒಂದು ಫ್ಯಾಕ್ಟರ್ ಆದರೆ, DK ಸುರೇಶ್ ಅವ್ರ ಬಗ್ಗೆ ಇರತಕ್ಕಂಥ ಫಿಯರ್ ಫ್ಯಾಕ್ಟರು ನಮಗೆ ವರದಾನವಾಗಿ ಅಲ್ಲಿ ಪರಿಗಣಿಸಲಾಗ್ತದೆ. ಆಮೇಲೆ ಇನ್ನೂ ಒಂದು ಹೇಳ್ಬಿಡ್ತೀನಿ, ತುಮಕೂರು ಮತ್ತು ಬೀದರ್ ಎರಡೂ ಕಡೆ ನಾವು ತುಮಕೂರ್ದು ಮತ್ತೆ ಬೀದರ್ದು ಆಮೇಲೆ ಮಾತಾಡೋಣ. ಈಗ ರಾಜುಗೌಡ್ರನ್ನ ಕೇಳ್ತೀವಿ. ರಾಜುಗೌಡ ಅವರೇ, ಈಗ 3ಕ್ಕೆ 3 ಕೂಡ JDS ಬರುತ್ತೆ ಅಂತೇಳಿ ಆಸೆ ಆಗ್ತಿಲ್ವಾ? ಇನ್ನೂ ಒಂದೆರಡು ಎಕ್ಸ್ಟ್ರಾ ನಾವು ತೊಗೊಂಬೋದಿತ್ತು ಕ್ಷೇತ್ರನ ಅಂತೇಳಿ. ನಮ್ಮ ಶಕ್ತಿ ಸಾಮರ್ಥ್ಯ ಹೇಳ್ಬೇಕು. ಅಲ್ಲಲ್ಲ, ಶಕ್ತಿ ಸಾಮರ್ಥ್ಯಗಳಿಗೆ ಅನುಗುಣವಾಗಿ ನಾವು ಒಂದು ಪಕ್ಷದ ಜೊತೆ, ರಾಷ್ಟ್ರೀಯ ಪಕ್ಷದ ಜೊತೆ ಮೈತ್ರಿ ಮಾಡ್ಕೊಂಡಿದ್ದೀವಿ. ಈಗ ಯಾಕೆ ಈ ಪ್ರಶ್ನೆ ಕೇಳಿದೆ ಅಂತಂದ್ರೆ, ತುಮಕೂರಲ್ಲಿ ಅಲ್ಲ, ನಾನು ಹೇಳಿದ್ದು ತುಮಕೂರಲ್ಲಿ ದೇವೇಗೌಡರು ನಿಂತು ಸೋತಿದ್ದಂತಹ ಕ್ಷೇತ್ರ, ಆ ಕ್ಷೇತ್ರ ನಾವು ಗೆಲ್ಲಿಸ್ಕೊಂಬರ್ಬೇಕು ಅಂತೇಳಿ ತುಮಕೂರು ಕೂಡ ಇತ್ತು ನಿಮ್ಮ ಲಿಸ್ಟಲ್ಲಿ. ಹಾಗಾಗಿ ನಾನು ಈ ಪ್ರಶ್ನೆ ಕೇಳಿದೆ. ಖಂಡಿತವಾಗ್ಲೂ ಇತ್ತು, ನಮ್ಮ ಎಕ್ಸ್ಪೆಕ್ಟೇಷನ್ಸು ಇತ್ತು. ಈಗ ನಮ್ಮ ಉದ್ದೇಶ ಸರ್ಕಾರ ಅಧಿಕಾರಕ್ಕೆ ಬರಬೇಕು ಅನ್ನೋದು ನಮ್ಮ ಉದ್ದೇಶ. ಹಾಗಾಗಿ ಕೆಲವು ಕಡೆ ವೀಕ್ ಇರುತ್ತೆ. ದೇವೇಗೌಡರು ಸೋತಿದೆ ಏನು ಜಾಸ್ತಿ ಮಾರ್ಜಿನ್ ಏನಿಲ್ಲ, 11,800 ಮಾರ್ಜಿನಲ್ಲಿ ಸೋತಿರೋವಂಥದ್ದು. ಇನ್ನೊಂದು 6,000 ವೋಟ್ ನಮಗೆ ಬಂದಿದ್ದರೆ ನಾವು ಗೆದ್ದೋಗ್ತಿದ್ದೋ. ಸೊ ಅವತ್ತಿನ ಪರಿಸ್ಥಿತಿಲಿ ಕಾಂಗ್ರೆಸ್ನಲ್ಲಿ ನಡೆದಂಥ ಅನಾಚಾರಗಳು, ಮಧುಗಿರಿ ರಾಜಣ್ಣನವರು ವಾಲಂಟ್ರಿಯಾಗಿ ಸಪೋರ್ಟ್ ಮಾಡಲಿಲ್ಲ. ಅಲ್ಲಿ ಮಂಡ್ಯಗೆ ಹೋದರೆ ಚಲುವರಾಯಸ್ವಾಮಿಯವರು ಅವ್ರು ಅಷ್ಟೆಲ್ಲ ಮಾಡೋದು, ನಮ್ಮ ಜೊತೆ ಮೈತ್ರಿ ಇಟ್ಕೊಂಡು ಕೂಡ ಚಲುವರಾಯಸ್ವಾಮಿ, ರಮೇಶ್ ಬಂಡಿ ಸಿದ್ದೇಗೌಡ, ಬಾಲಕೃಷ್ಣ ಇವರೆಲ್ಲ ಮೈತ್ರಿ ಇಟ್ಕೊಂಡು ಕೂಡ ಮೈತ್ರಿ ಧರ್ಮನ ಮುರಿದು ನಮಗೆ, ನಮ್ಮ ಪಕ್ಷಕ್ಕೆ ಹಿನ್ನಡೆ ಆಗೋ ರೀತಿ ನಡ್ಕೊಂಡ್ರು. ತುಮಕೂರಿನಲ್ಲೂ ಅಷ್ಟೇ ದೇವೇಗೌಡರು ಅಂತ ಒಬ್ಬ ಹಿರಿಯ ಮುತ್ಸದಿ ಮತ್ತು ಮಾಜಿ ಪ್ರಧಾನಿಗಳನ್ನ ಮುಂದಕ್ಕೆ ಕರ್ಕೊಂಬಂದು ಹಿಂದೆ ಕೈ ಕೊಟ್ಟು ಹೋದ್ರಲ್ಲ, ಅಂಥವ್ರ ಜೊತೆ ಸಖ್ಯ ಮಾಡೋದು ಎಷ್ಟು ಮಟ್ಟಕ್ಕೆ ಸರಿ? ಇಂಥ ಪರಿಸ್ಥಿತಿ ಇದ್ದಂಥ ಸಂದರ್ಭದಲ್ಲಿ ನಾವು BJP ಜೊತೆ ಕೈ ಜೋಡಿಸಿದ್ದು ಒಂದು ಉತ್ತಮವಾದಂಥ ಸಂದೇಶನ ಇವತ್ತು ನಾಡು ಕೊಟ್ಟಂತಾಗಿದೆ. ಸೊ ಈ ಸರಿ 3ಕ್ಕೆ 3 ಗೆಲ್ತೀವಿ. ಕಳೆದ ಬಾರಿ ನಾವು ಅವ್ರಿಗೆ ಅಷ್ಟೆಲ್ಲ ಸಪೋರ್ಟ್ ಮಾಡಿ ಬರೀ ಒಂದೇ ಒಂದು ಆಸನ ಎತ್ಕೊಂಡು ಗೆಲ್ಲೋ ನಿಯರೆಸ್ಟ್ ಇದ್ದಂಥ ಕ್ಷೇತ್ರಗಳಲ್ಲೂ ಕೂಡ ಅವರು ನಮಗೆ ಸಹಕಾರ ಮಾಡಲಿಲ್ಲ. ಅವರು ಪ್ರತಿ ಬಾರಿನೂ ಅದೇ ರೀತಿ ಮಾಡ್ಕೊಂಬಂದರು. ಅವತ್ತಿನ ಕಾಲಕ್ಕೆ ನಾವು DK ಸುರೇಶ್ ಅವ್ರನ್ನ ಕೈ ಹಿಡಿಲಿಲ್ಲ ಅಂದರೆ ಬೆಂಗಳೂರು ಗ್ರಾಮಾಂತರದಲ್ಲಿ ಯಾವುದೇ ಕಾರಣಕ್ಕೂ DK ಸುರೇಶ್ ಅವ್ರು ಗೆಲ್ತಿರಲಿಲ್ಲ. ಅವತ್ತು ಅಷ್ಟು ಸಪೋರ್ಟ್ ಕೊಟ್ಟು ಬರೀ ಒಂದೇ ಒಂದು ಸೀಟ್ ಗೆದ್ಕೊಳ್ಳಿಕ್ಕೆ ಅವ್ರಿಗೆ ಅಷ್ಟು ಅವಕಾಶ ಮಾಡಿಕೊಟ್ಟು, ಅಂಥ ಅವಕಾಶ ಮಾಡಿಕೊಟ್ಟಂಥ JDSಗೆ ಅವ್ರು ಮಾಡಿಕೊಟ್ಟಂಥದ್ದೇನು, ಕೊಟ್ಟಂಥ ಪ್ರತಿಫಲ ಏನು, ನಮಗೆ ದೇವೇಗೌಡರು ಅಂತ ಹಿರಿಯ ಮುತ್ಸದಿನ ಸೋಲ್ಸೋ ಮುಖಾಂತರ ನಮಗೆ ಅವರು ಸ್ಪಷ್ಟ ಸಂದೇಶ ಕೊಟ್ಟರು, ನಾವು ನಂಬಿಕೆಗೆ ಅರ್ಹರಲ್ಲ. ನಾವು ಯಾವತ್ತಿದ್ರೂ ಎಲ್ಲ ಪಕ್ಷಗಳಿಗೂ ಇದೇ ಮಾಡೋದು. ದೇವೇಗೌಡರನ್ನ ಪ್ರಧಾನಿ ಮಾಡಿ 10 ತಿಂಗಳಿಗೆ ಇವರು ಕಾಲೆಳೆದ್ರು. ದೇವೇಗೌಡರು ಕೊಟ್ಟಂಥ ಯೋಜನೆ, ನೀರಾವರಿ ಯೋಜನೆಗಳಾಗಿರ್ಬೋದು, ಇವತ್ತು ನಾವು ಅವರ ಮೈತ್ರಿಕೂಟದಿಂದ ಆಚೆ ಬಂದಿದ್ದೀವಿ. ನಾಳೆ ದಿನ ಅದನ್ನು ಖಂಡಿತವಾಗ್ಲೂ ಬೇರೆ ಬೇರೆ ಪಕ್ಷ ಇದಾವಲ್ಲ, ಪಾಪ ಆಮ್ ಆದ್ಮಿ ಅಂತ ಒಂದು ಪ್ರಬುದ್ಧವಾದ ಪಕ್ಷ, ಪ್ರಬುದ್ಧ ಚಿಂತನೆ ಇಟ್ಕೊಂಡಿರುವಂಥ ಪಕ್ಷ, ಒಂದು ಕಾಲಘಟ್ಟದಲ್ಲಿ ದೆಹಲಿಲಿ ಆಮ್ ಆದ್ಮಿ ಪಕ್ಷ ಕಾಂಗ್ರೆಸ್ನ ವ್ಯಾನಿಷ್ ಮಾಡ್ತು, ವಾಶೌಟ್ ಮಾಡಲಿಲ್ಲ, ಫುಲ್ ಸಂಪೂರ್ಣ ತೊಳೆದು ಬಿಡ್ತು. ಅವತ್ತು ಶೀಲಾ ದೀಕ್ಷಿತ್ ಅವರ ಅನಾಚಾರಗಳು 25 ವರ್ಷ ಅವತ್ತು ಯಾವ ಮಟ್ಟಕ್ಕೆ ಹೋರಾಟ ಮಾಡಿ ಆಮ್ ಆದ್ಮಿ ಪಕ್ಷ ಅವ್ರನ್ನ ತೆಗೆದಿತ್ತು, ಇವತ್ತು ಪಾಪ ಅವ್ರ ಜೊತೆ ಮೈತ್ರಿ ಮಾಡ್ಕೊಂಡಿದ್ದಾರೆ. ಅವ್ರ ಪರಿಸ್ಥಿತಿನೂ ಮುಂದಿನ ದಿನಗಳಲ್ಲೇ ನಾವೇ ನೋಡೋಣ, ಅದೇನು ದೊಡ್ಡ ವಿಚಾರ ಅಲ್ಲ, ಮುಂದಿನ ದಿನಗಳಲ್ಲಿ ಕಾಣುತ್ತೆ.